ನಾವೇನೇ ಮಾಡಿದ್ರು ಜೀವನದಲ್ಲಿ ನಮ್ಮ ಮಾತಲ್ಲಿ ಹೇಳಬಾರ್ದು, ನಮ್ಮ ಕೆಲಸ ನಮ್ಮನ್ನು ಮಾತಾಡೋ ಹಾಗೆ ಮಾಡಬೇಕು ಅನ್ನುವಂತಹ ದಾಟಿಯಲ್ಲೇ ಕೆಲಸ ಮಾಡಿ ಬರೋಬ್ಬರಿ 12 ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಜರ್ನಿ ಮಾಡಿ ಸ್ಟಾರ್ಗಳ ಜೊತೆಗೆ ನಡೆಸಿ ಸೊ ವೆರೈಟಿ ಪಾತ್ರಗಳ ಮುಖಾಂತರ ಕನ್ನಡಿಗರಿಗೆ ಮಾತ್ರ ಅಲ್ಲ ಪರಭಾಷೆಗೂ ಕೂಡ ಈಗ ಪರಿಚಯ ಆಗಿರ್ತಕ್ಕಂತಹ ನಟಿ ರಚಿತಾ ರಾಮ್ ಅವರು ಡಿಂಪಲ್ ಕ್ವೀನ್ ನಮ್ಮ ಜೊತೆ ಇದ್ದಾರೆ. ಹಾಗೆ ಈಗ ಸದ್ಯಕ್ಕೆ ಸಂಜು ವೆಡ್ಸ್ ಗೀತಾ 2ನಲ್ಲಿ ಅವರು ಕೂಡ ಒಂದು ಕ್ವೀನಾಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಕ್ವೀನ್ ಪಟ್ಟ ಯಾವತ್ತೂ ಮಿಸ್ ಆಗಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಜೊತೆಗೆ ಬರೋಬ್ಬರಿ 1 ಕೋಟಿ ಸಂಭಾವನೆ ಪಡಿತಾ ಇರುವಂಥ ಒಬ್ಬ ನಟಿ ಅಂತ ಇದ್ದರೆ ಅದು ರಚಿತಾ ರಾಮ್ ಅವರು ಮಾತ್ರ. ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ಸೋಣ, ಅವ್ರು ಸಿಗೋದೇ ಅಪರೂಪ. ಮೊದಲನೇದಾಗಿ ಹೊಸ ವರ್ಷದ ಆರಂಭದಲ್ಲಿ ಮೇಡಮ್ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಹೊಸ ಹೊಸ ಪ್ಲ್ಯಾನ್ಗಳ ಜೊತೆಗೆ ತುಂಬ ವಿಷಯಗಳಿದೆ. ಆರಂಭದಲ್ಲಿ ನಿಮ್ಮ ಅಭಿಮಾನಿಗಳಿಗೋಸ್ಕರ ನಿಮ್ಮ ಮಾತು. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಖುಷಿ ಆಗುತ್ತೆ ಹೊಸ ವರ್ಷ ನನ್ನ ಸಿನಿಮಾ ಸಂಜು ವೆಡ್ಸ್ ಗೀತಾ 2 ಇಂದ ಈ ಒಂದು ವರ್ಷ ಸ್ಟಾರ್ಟ್ ಆಗ್ತಿದೆ ಅಂತ. ಜನವರಿ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಪ್ರತಿಯೊಬ್ಬರು ಕೂಡ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ವೀಕ್ಷಣೆ ಮಾಡಿ. ಇಷ್ಟ ಆಗತ್ತೆ ನಿಮಗೆ ಪ್ರತಿಯೊಬ್ಬರು. ಬೇರೆಯವ್ರು ಯಾರು ಮಾತು ಕೇಳ್ಕೊಂಡು ಇನ್ಫ್ಲೂಯೆನ್ಸ್ ಆಗಬೇಡಿ, ಸಿನಿಮಾನ ನೋಡಿ, ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ. ಎಸ್ ಮೇಡಮ್, ಒಂದು 12 ವರ್ಷದ ಜರ್ನಿ ಸುಲಭ ಅಲ್ಲ. ಸೊ ಸಾಕಷ್ಟು ಏರ್ಪೇರ್ಗಳು ನೋಡಿದಿರಿ, ಬೀಳು ನೋಡಿದಿರಿ. ಈ ಹಂತಕ್ಕೆ ಬಂದಿಂಥ ಸಂದರ್ಭದಲ್ಲಿ ರಚಿತಾ ರಾಮ್ ಅವರ ಒಂದು ಜರ್ನಿನ ಹಿಂತಿರುಗಿ ನೋಡಿದಾಗ ಆರಂಭದ ಸಿನಿಮಾದ ಸಂಭಾವನೆಯಿಂದ 1 ಕೋಟಿ ಸಂಭಾವನೆವರೆಗೂ ಕೂಡ ಮೇಡಮ್ ಅದನ್ನು ಹೆಂಗೆ ಹೇಳ್ತೀರಿ? ಸಿನಿಮಾ ಸಂಭಾವನೆ ಅನ್ನೋದಕ್ಕಿಂತ ಮುಂಚೆ ನಾನು ಸೀರಿಯಲ್ ಇಂಡಸ್ಟ್ರಿಯಿಂದ ನಾನು ಪರಿಚಯ ಆಗಿರುವಂಥದ್ದು. ಸೊ 750 ವಾಸ್ ಮೈ ಡೇ ಪೇಮೆಂಟ್. 750 ರೂಪಾಯಿ ನನ್ನ ಪ್ರತಿದಿನ ಸ್ಯಾಲರಿ ನನ್ನ ಸೀರಿಯಲಲ್ಲಿದ್ದಾಗ. ಸೊ ನನ್ನ ಜರ್ನಿ ಈ ಒಂದು ಇಂಡಸ್ಟ್ರಿಲಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಬ್ರಿಲಿಯಂಟ್. ಐ ಆಮ್ ಸೋ ಹ್ಯಾಪಿ. ನೀವು ಹೇಳ್ದಂಗೆ ಏರುಪೇರು ಇರುತ್ತೆ, ಕಷ್ಟನೂ ಇದೆ, ಸುಖನೂ ಇದೆ. ಸಕ್ಸಸ್ ಕೂಡ ನೋಡಿದ್ದೀನಿ, ಕೆಲವೊಮ್ಮೆ ಸಿನಿಮಾಗಳು ಸೋತಿರೋದು ಕೂಡ ನೋಡಿದ್ದೀನಿ. ಆ್ಯಂಡ್ ಒಳ್ಳೊಳ್ಳೆ ಕಾಮೆಂಟ್ಸ್ ಬಂದಿದೆ, ಕೆಲವೊಮ್ಮೆ ತುಂಬ ನೆಗೆಟಿವ್ ಕಾಮೆಂಟ್ಸ್ ಕೂಡ ಬಂದಿರುವಂಥದ್ದು. ಸೊ ಇಟ್ಸ್ ಲೈಕ್ ಅ ರೋಲರ್ ಕೋಸ್ಟರ್ ಥರ ಲೈಫ್ ಇರೋದೇ ಹಾಗೆ. ಆ್ಯಂಡ್ ಜೀವನ ಇಸ್ ಲೈಕ್ ಅ ಚಾಲೆಂಜಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಫ್ ಇಸ್ ಎ ಚಾಲೆಂಜ್ ಆ್ಯಂಡ್ ಎವ್ರಿ ಡೇ ಇಸ್ ಲೈಕ್ ಅ ಚಾಲೆಂಜಿಂಗ್ ಡೇ ನನಗೇನೆ. ಸೊ ಚೆನ್ನಾಗಿದೆ. ಬೈ ಗಾಡ್ಸ್ ಗ್ರೇಸ್ ಏನೇ ಬಂದ್ರೂ ಅದು ಒಳ್ಳೇದಾಗಿದ್ರು ಸರಿ, ಕೆಟ್ಟದಾಗಿದ್ರು ಸರಿ, ಭಗವಂತ ಕೆಟ್ಟದನ್ನ ತುಂಬ ಸ್ಟ್ರಾಂಗ್ ಆಗಿ ತಡ್ಕೊಳ್ಳೋ ಶಕ್ತಿ ಅಂತೂ ಕೊಟ್ಟಿದ್ದಾನೆ. ಒಳ್ಳೇದನ್ನ ನನಗೆ ಸಕ್ಸಸ್ನ ಏನೇ ಆಗಿದ್ರು ಅದು ಕ್ರೆಡಿಟ್ಸ್ನ ನಾನು ದೇವರಿಗೆ ಹಾಗೆ ನಮ್ಮ ಅಭಿಮಾನಿಗಳಿಗೆ ಕೊಡ್ತೀನಿ ಅಷ್ಟೆ.